ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಮಾಡ್ಯೂಲ್ ಬ್ರೇಕೇಜ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ಅಭ್ಯಾಸ ಮಾಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಇನ್ಸ್ಟಾಲೇಷನ್ ಸೈಟ್ಗಳಲ್ಲಿ ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳನ್ನು ಹೇಗೆ ಜೋಪಾನವಾಗಿ ಹ್ಯಾಂಡಲ್ ಮಾಡುವುದು ಎಂದು ಕಲಿಯದ್ದೀರಿ. ಬೇಕಾದಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು, ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ನ ಆಪರೇಷನ್ ಮತ್ತು ಮೇಂಟೆನೆನ್ಸ್ ಮ್ಯಾನ್ಯುಯಲ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಕ್ವಿಪ್ಮೆಂಟ್, ಹಗ್ಗ, ಲಿಫ್ಟಿಂಗ್ ಟ್ರಾಲಿ, ವೈಯಕ್ತಿಕ ಭದ್ರತಾ ಎಕ್ವಿಪ್ಮೆಂಟ್ ಕಿಟ್ಗಳು, ಐ ಪ್ರೊಟೆಕ್ಷನ್ ಕಿಟ್, ಸೇಫ್ಟಿ ಹೆಲ್ಮೆಟ್, ಇಯರ್ ಪ್ರೊಟೆಕ್ಷನ್ ಕಿಟ್, ಸೇಫ್ಟಿ ಮತ್ತು ರಿಫ್ಲೆಕ್ಟಿವ್ ಜಾಕೆಟ್, ಸೇಫ್ಟಿ ಹ್ಯಾಂಡ್ ಗ್ಲೌಸ್, ಸೇಫ್ಟಿ ಶೂಸ್, ಹೆಡ್ ಅಂಡ್ ಫೇಸ್ ಪ್ರೊಟೆಕ್ಷನ್, ರೋಪ್ ವಿತ್ ಹುಕ್, ಕಾಷನ್ ಬೋರ್ಡ್ ಮತ್ತು ಸೇಫ್ಟಿ ಕೋನ್. ಸೋಲಾರ್ ಮಾಡ್ಯೂಲ್ಗಳೊಂದಿಗೆ ಜೋಪಾನವಾಗಿ ಕೆಲಸ ಮಾಡಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಭ್ಯಾಸ ಮಾಡುವುದು. ಪ್ರತಿಯೊಂದು ಸೈಟ್ಗಳಲ್ಲೂ ಬೇರೆ ಬೇರೆ ಅಪಾಯಗಳಿರುತ್ತದೆ. ಪ್ರತಿಯೊಂದು ಸೈಟು ಒಂದೇ ರೀತಿ ಇರುವುದಿಲ್ಲ. ಸೋಲಾರ್ ಇನ್ಸ್ಟಾಲೇಷನ್ಗೂ ಮುನ್ನ ಇನ್ಸ್ಟಾಲರ್ ಸೈಟಿಗೆ ಭೇಟಿ ಕೊಡುವುದು ತುಂಬಾನೇ ಮುಖ್ಯ. ಅಲ್ಲಿರುವ ಅಪಾಯಗಳನ್ನು ಗುರುತಿಸಬೇಕು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಉತ್ತಮವಾಗಿ ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ ಮಾಡಲು ಮಾರ್ಗಸೂಚಿಯನ್ನು ಈ ಕೆಳಗೆ ನೀಡಲಾಗಿದೆ. ಸೋಲಾರ್ ಫೋಟೋ ವೋಲ್ಟೈಕ್ ರೂಫ್ ಮೌಂಟಿಂಗ್ ಸ್ಟ್ರಕ್ಚರ್. ಸರಿಯಾದ ಮೌಂಟ್ ಅನ್ನು ಆಯ್ಕೆ ಮಾಡಿ. 3 ರೀತಿಯಾದಂತಹ ಮೌಂಟ್ಗಳು ಇದೆ: ಪೋಲ್, ರೂಫ್ ಗ್ರೌಂಡ್ ಮತ್ತು ಫ್ಲಶ್ ಮೌಂಟ್ಗಳು. ಪ್ರತಿಯೊಂದನ್ನು ವಿವಿಧ ಲೊಕೇಶನ್ಗಳಲ್ಲಿ ಇನ್ಸ್ಟಾಲ್ ಮಾಡಬಹುದು. ಕರಾವಳಿ ಪ್ರದೇಶದಲ್ಲಿ ಅಲ್ಯೂಮಿನಿಯಂ ಫ್ರೇಮ್ಗಳನ್ನು ಇನ್ಸ್ಟಾಲ್ ಮಾಡಬಾರದು. ಸೋಲಾರ್ ಪ್ಯಾನಲ್ಸ್. ರಾಜಸ್ಥಾನ್ ಮತ್ತು ಗುಜರಾತ್ನಂತೆ ಹೆಚ್ಚು ಧೂಳಿನ ಪ್ರದೇಶದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಬೇಕಾದರೆ ಅದಕ್ಕೆ ಅನುಗುಣವಾಗಿ ಟೆಸ್ಟ್ ಆಗಿರುವಂತಹ ಸೋಲಾರ್ ಪ್ಯಾನಲ್ಗಳನ್ನೇ ಬಳಸಿ. ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ಗೂ ಮುನ್ನ ಸೂರ್ಯನ ಬೆಳಕಿಗೆ ಅಡೆತಡೆ ಇಲ್ಲದಂತೆ ಎಚ್ಚರವಹಿಸಿ. ಅಂತಹ ಅಡೆತಡೆಗಳನ್ನು ತೆರವುಗೊಳಿಸಿ. ಉದಾಹರಣೆಗೆ ಸೋಲಾರ್ ಪ್ಯಾನಲ್ಗಳ ಮೇಲೆ ನೆರಳು ಮೂಡಿಸುವ ರೆಂಬೆ ಕೊಂಬೆಗಳು. ಪ್ರತಿ ಸೋಲಾರ್ ಪ್ಯಾನಲ್ಗಳಿಗೂ ಎಲ್ಲ 4 ಮೌಂಟಿಂಗ್ ಕ್ಲ್ಯಾಂಪ್ಗಳನ್ನು ಸರಿಯಾಗಿ ಹಾಕಿ. ಇನ್ಸ್ಟಾಲೇಷನ್ ಸಮಯದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುವಾಗ ತುಂಬಾನೇ ಎಚ್ಚರಿಕೆಯನ್ನ ವಹಿಸಬೇಕು. ಸೋಲಾರ್ ಪ್ಯಾನಲ್ಗಳಿಗೆ ಯಾವುದೇ ಡ್ಯಾಮೇಜ್ ಆಗದಂತೆ ತುಂಬಾನೇ ಎಚ್ಚರಿಕೆ ವಹಿಸಬೇಕು. ಫ್ಯೂಸ್. ಫ್ಯೂಸ್ಗಳಿಗೆ ಡಿನ್ ರೈಲ್ ಮೌಂಟಬಲ್ ಫ್ಯೂಸ್ ಹೋಲ್ಡರ್ಗಳು ಇರುತ್ತದೆ. ಟ್ರಾನ್ಸ್ಪರೆಂಟ್ ಕವರ್ಗಳಿರುವ IP65 ಥರ್ಮೋಪ್ಲಾಸ್ಟಿಕ್ ಬಾಕ್ಸ್ನ ಒಳಗೆ ಹಾಕಿರಲಾಗುತ್ತದೆ. ಕೇಬಲ್ಗಳು. ಡಿಸಿ ಕೇಬಲಿಂಗ್ ಆಗಿ XLPE ಅಥವಾ XLPO ಇನ್ಸುಲೇಟೆಡ್ ಮತ್ತು ಹೊದಿಸಿದ UV ಸ್ಟೆಬಿಲೈಸ್ಡ್ ಸಿಂಗಲ್ ಕೋರ್ ಫ್ಲೆಕ್ಸಿಬಲ್ ಕಾಪರ್ ಕೇಬಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಮಲ್ಟಿಕೋರ್ ಕೇಬಲ್ಗಳನ್ನು ಉಪಯೋಗಿಸಲಾಗುವುದಿಲ್ಲ. AC ಕೇಬಲಿಂಗ್ ಆಗಿ PVC ಅಥವಾ XLPE ಇನ್ಸುಲೇಟೆಡ್ ಮತ್ತು PVC ಹೊದಿಸಿದಂತಹ ಸಿಂಗಲ್ ಅಥವಾ ಮಲ್ಟಿಕೋರ್ ಫ್ಲೆಕ್ಸಿಬಲ್ ಕಾಪರ್ ಕೇಬಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಹೊರಾಂಗಣ AC ಕೇಬಲ್ಗಳಿಗೆ UV ಸ್ಟೆಬಿಲೈಸ್ಡ್ ಹೊದಿಕೆ ಇರಬೇಕು. ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳನ್ನು ಇಂಟರ್ ಕನೆಕ್ಟ್ ಮಾಡುವ ಕೇಬಲ್ ಮತ್ತು ವೈರ್ಗಳ ಜೊತೆಗೆ ಸೋಲಾರ್ ಫೋಟೋ ವೋಲ್ಟೈಕ್ ಕನೆಕ್ಟರ್ಗಳು ಮತ್ತು ಕಪ್ಲರ್ಗಳನ್ನು ಕೊಡಲಾಗುತ್ತದೆ. ಎಲ್ಲ ಕೇಬಲ್ಗಳು ಮತ್ತು ಕೊಳವೆ ಪೈಪ್ಗಳು ರೂಫ್ ಟಾಪ್, ಗೋಡೆಗಳು ಮತ್ತು ಸೀಲಿಂಗ್ಗಳಿಗೆ ಥರ್ಮೋಪ್ಲಾಸ್ಟಿಕ್ ಕ್ಲ್ಯಾಂಪ್ಗಳೊಂದಿಗೆ 50 ಸೆಂಟಿಮೀಟರ್ಗೆ ಮೀರದಂತೆ ಕ್ಲ್ಯಾಂಪಿಂಗ್ ಮಾಡಬೇಕು. ಡಿಸಿ ಕೇಬಲ್ನ ಕನಿಷ್ಠ ಸೈಜ್ 4.0 ಚದರ ಮಿಲಿಮೀಟರ್ ಕಾಪರ್. AC ಕೇಬಲ್ನ ಕನಿಷ್ಠ ಸೈಜ್ 4.0 ಚದರ ಮಿಲಿಮೀಟರ್ ಕಾಪರ್. 3 ಹಂತದ ಸಿಸ್ಟಮ್ಗಳಲ್ಲಿ ನ್ಯೂಟ್ರಲ್ ವೈರ್ನ ಗಾತ್ರವು ಫೇಸ್ ವೈರ್ಗಳ ಗಾತ್ರಕ್ಕೆ ಸಮನಾಗಿರಬೇಕು. ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳ ಮತ್ತು ಸೋಲಾರ್ ಗ್ರಿಡ್ ಇನ್ವರ್ಟರ್ನ ನಡುವೆ ಇರುವ ಕೇಬಲ್ ಸೆಗ್ಮೆಂಟ್ನಲ್ಲಿ ಟೋಟಲ್ ವೋಲ್ಟೇಜ್ ಡ್ರಾಪ್ 2%ಗಿಂತ ಮೀರಬಾರದು. ಸೋಲಾರ್ ಗ್ರಿಡ್ ಇನ್ವರ್ಟರ್ ಹಾಗೂ ಬಿಲ್ಡಿಂಗ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ನ ನಡುವೆ ಇರುವ ಕೇಬಲ್ ಸೆಗ್ಮೆಂಟ್ನಲ್ಲಿ ಟೋಟಲ್ ವೋಲ್ಟೇಜ್ ಡ್ರಾಪ್ 2%ಗಿಂತ ಮೀರಬಾರದು.
ಸೋಲಾರ್ ಫೋಟೋವೋಲ್ಟೈಕ್ ಮಾಡ್ಯೂಲ್ ಅರೇ ಇಂದ ಬಂದಂತಹ ಡಿಸಿ ಕೇಬಲ್ಗಳು ಯುವಿ ಸ್ಟೆಬಿಲೈಸ್ಡ್ ಪಿವಿಸಿ ಕಂಡ್ಯೂಟ್ ಪೈಪ್ ಮೂಲಕ ಹಾದು ಹೋಗಬೇಕು. ಈ ಪೈಪ್ನ ಗಾತ್ರ ಸೂಕ್ತವಾಗಿರಬೇಕು ಮತ್ತು ಇದರ ವಾಲ್ ಥಿಕ್ನೆಸ್ ಕನಿಷ್ಠ 1.5 mm ಇರಬೇಕು. ಸೋಲಾರ್ ಮಾಡ್ಯೂಲ್ಗಳೊಂದಿಗೆ ಜೋಪಾನವಾಗಿ ಕೆಲಸ ಮಾಡಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಭ್ಯಾಸ ಮಾಡಿರಿ. ಸೈಟ್ನಲ್ಲಿದ್ದಾಗ ತಂಡ ಪಾಲಿಸಬೇಕಾದಂತಹ ನಿಯಮಗಳು, ಪಾಲಿಸಬೇಕಾದ ಉಪಾಯಗಳು, ಸೋಲಾರ್ ಪ್ಯಾನೆಲ್ಗಳನ್ನು ಜೋಪಾನವಾಗಿ ಎತ್ತಲು ಮತ್ತು ಸಾಗಿಸಲು ಬೇಕಾಗಿರುವಂತಹ ಎಕ್ವಿಪ್ಮೆಂಟ್ಗಳು, ಏಣಿಯ ಬಗೆ ಮತ್ತು ಗಾತ್ರ, ಅವಶ್ಯಕತೆ ಇದ್ದಲ್ಲಿ ಸ್ಕ್ಯಾಫ್ ಫೋಲ್ಡಿಂಗ್, ರೂಫ್ ಟಾಪ್ ಮೇಲೆ ಕೆಲಸ ಮಾಡುವಾಗ ಫಾಲ್ ಪ್ರೊಟೆಕ್ಷನ್, ಪ್ರತಿಯೊಬ್ಬ ಕಾರ್ಮಿಕನಿಗೂ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳು, ವರ್ಕ್ ಸೈಟ್ಗೆ ತೆಗೆದುಕೊಂಡು ಬರುವ ಮುನ್ನ ಎಲ್ಲ ಎಕ್ವಿಪ್ಮೆಂಟ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತಿದೆಯೇ ಇಲ್ಲವೇ ಎಂದು ಪರಿಶೀಲಿಸಬೇಕು. ಸೋಲಾರ್ ಪ್ಯಾನೆಲ್ಗಳನ್ನು ಎತ್ತುವುದು ಮತ್ತು ಹ್ಯಾಂಡಲ್ ಮಾಡುವುದು. ಏಣಿಯ ಸುರಕ್ಷೆ. ಸಾಮಾನ್ಯವಾಗಿ ಸೋಲಾರ್ ಕನ್ಸ್ಟ್ರಕ್ಷನ್ ರೂಫ್ ಟಾಪ್ ಮೇಲೆ ನಡೆಯುವುದರಿಂದ ಸರಿಯಾದಂತಹ ಏಣಿಯನ್ನು ಆಯ್ಕೆ ಮಾಡಿ ಸೂಕ್ತವಾಗಿ ಕೆಲಸ ಮಾಡುವುದು ಮುಖ್ಯವಾಗುತ್ತದೆ. ಎಲ್ಲ ಪ್ಯಾನೆಲ್ಗಳನ್ನು ಸುಲಭವಾಗಿ ಸ್ವಚ್ಛಗೊಳಿಸಲು ಸಾಧ್ಯವೇ ಎಂದು ಪರಿಶೀಲಿಸಿ. ರಭಸವಾದ ಗಾಳಿಯಿಂದ ತೊಂದರೆಯಾಗದಂತೆ ಎಲ್ಲ ಪ್ಯಾನೆಲ್ಗಳು ಭದ್ರವಾಗಿದೆಯೇ ಎಂದು ಪರಿಶೀಲಿಸಿ. ಫ್ರೇಮ್ನ ಪೇಂಟಿಂಗ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಕಾರ್ಪೆಂಟ್ರಿ ಮತ್ತು ಎಲೆಕ್ಟ್ರಿಕಲ್ ಕೆಲಸಗಳಲ್ಲಿ ಲೋಪವಿದೆಯೇ ಎಂದು ಪರಿಶೀಲಿಸಿ. ಸಾಂಪ್ರದಾಯಿಕ ರೂಫ್ಗಳ ಮೇಲೆ ಕೆಲಸ ಮಾಡುವಾಗ ಜೋಪಾನ. ಬಹುಮಹಡಿಯ ಕಟ್ಟಡದ ರೂಫ್ಟಾಪ್ ಮೇಲೆ ಕೆಲಸ ಮಾಡುವಾಗ ಜೋಪಾನ. ಸೋಲಾರ್ ಪ್ಯಾನೆಲ್ಗಳನ್ನು ಮೇಲಕ್ಕೆ ಸಾಗಿಸುವಾಗ ಜೋಪಾನ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಇನ್ಸ್ಟಾಲೇಷನ್ ಸೈಟ್ಗಳಲ್ಲಿ ಸೋಲಾರ್ ಫೋಟೋ ವೋಲ್ಟೈಕ್ ಮಾಡ್ಯೂಲ್ಗಳನ್ನು ಹೇಗೆ ಜೋಪಾನವಾಗಿ ಹ್ಯಾಂಡಲ್ ಮಾಡುವುದು ಎಂದು. ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.